ಕೆ.ಎಸ್. ನಿಸಾರ್ ಅಹಮದ್ ಅವರು ಬರೆದಿರುವಂಥ ಅಮ್ಮ ಆಚಾರ ನಾನು ಎನ್ನುವ ಪದ್ಯದ ಸಾರಾಂಶವನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇಲ್ಲಿ ಕೆ.ಎಸ್. ನಿಸಾರ್ ಅಹಮದ್ ಅವರು ಕನ್ನಡದ ಪ್ರಮುಖ ಕವಿ. ಇವರು 1936 ಫೆಬ್ರವರಿ 5ರಂದು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸ್ತಾ ಹೋಗ್ತಾರೆ. ಗ್ರಾಮಾಂತರ ಜಿಲ್ಲೆಗೆ ಸೇರಿದವರು. ಇವರ ಪೂರ್ಣ ಹೆಸರು ಕೊಕ್ಕರೆ ವಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅಂತೇಳಿ. ಇವ್ರದ್ದು ಭಾಳ ಫೇಮಸ್ ಆಗಿರುವಂತಹ ಒಂದು ಪದ್ಯಗಳು ಅಂತಂದರೆ ನಿತ್ಯೋತ್ಸವ ಅಂತೇಳಿ ಭಾಳಷ್ಟು ಇವ್ರದ್ದು ಫೇಮಸ್ಸು. ನಿತ್ಯೋತ್ಸವ ಕವಿ ಅಂತಲೇ ಇವ್ರನ್ನ ಕರೀತಾರೆ. ಮನಸ್ಸು ಗಾಂಧಿ ಬಜಾರು, ಸಂಜೆ 5ರ ಮಳೆ, ನಾನೆಂಬ ಪರಕೀಯ, ನೆನೆದವರ ಮನದಲ್ಲಿ ಇವರ ಪ್ರಸಿದ್ಧ ಕವನ ಸಂಕಲನಗಳು. ಇವರು ಸಾಹಿತ್ಯಕ್ಕೋಸ್ಕರ ಹಲವಾರು ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವಿಶ್ವಮಾನವ ಪ್ರಶಸ್ತಿ, ಗೋರೂರು ಪ್ರಶಸ್ತಿ, ಆನಕೂರು ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿದೆ. ಇದು ಕೆ.ಎಸ್. ನಿಸಾರ್ ಅಹಮದ್ ಅವರ ಒಂದು ಕಿರು ಪರಿಚಯ ವಿದ್ಯಾರ್ಥಿಗಳೇ. ಈಗ ನೇರವಾಗಿ ನಾವು ಅವರು ಬರೆದಿರುವಂಥ ಅಮ್ಮ ಆಚಾರ ನಾನು ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ನಾವು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆ 1, ಆಚಾರ ಸಂಪ್ರದಾಯಗಳ ಬಗೆಗಿನ ನಿರೂಪಕರ ನಿಲುವುಗಳೇನು? ಹಾಗೆ ಪ್ರಶ್ನೆ 2, ಆಚಾರ ಸಂಪ್ರದಾಯಗಳೇ ಪ್ರಧಾನವೆಂದು ನಂಬಿರುವ ತಾಯಿ ಚಿತ್ರಣ ಕವಿತೆಯಲ್ಲಿ ಹೇಗೆ ಮೂಡಿಬಂದಿದೆ? ಪ್ರಶ್ನೆ 3, ಅಮ್ಮನ ಆಚಾರಗಳಿಗೆ ಸಿಲುಕಿದ ನಿರೂಪಕರ ಮನಸ್ಥಿತಿ ಹೇಗೆ ನಿರೂಪಿತವಾಗಿದೆ? ವಿವರಿಸಿ. ಪ್ರಶ್ನೆ 4, ಸಾಮಾಜಿಕ ನೆಲೆಯಲ್ಲಿ ಅಮ್ಮ ಆಚಾರ ಮತ್ತು ನಾನು ಕವಿತೆಯ ಆಶಯಗಳನ್ನು ವಿವರಿಸಿ. ಪ್ರಶ್ನೆ 5, ಮದುವೆಯ ಹೆಸರಿನಲ್ಲಿ ನಡೆಯುತ್ತಿರುವ ಶೋಷಣೆಯ ನೆಲೆಗಳನ್ನು ಕುರಿತು ಬರೆಯಿರಿ. ಪ್ರಶ್ನೆ 6, ಹೆತ್ತವರ ಹಂಬಲಗಳು ಅಮ್ಮ ಆಚಾರ ಮತ್ತು ನಾನು ಕವಿತೆಯಲ್ಲಿ ಹೇಗೆ ಮೂಡಿವೆ? ಒಟ್ಟಾರೆ ಇಲ್ಲಿ ಅಮ್ಮನ ಕುರಿತಾಗಿ ಪ್ರಶ್ನೆ ಬರುತ್ತೆ. ಸಮಾಜದಲ್ಲಿರುವಂತಹ ಕೆಲವು ವಿಚಾರಗಳನ್ನು ಯಾವ ಥರ ಈ ಪದ್ಯ ಹೇಳುತ್ತೆ ಅಂತ ಪ್ರಶ್ನೆ ಬರುತ್ತೆ. ಶೋಷಣೆಯ ವಿಚಾರಗಳು ಕೂಡ ಇಲ್ಲಿ ಬರುತ್ತೆ. ಆಮೇಲೆ ಹೆತ್ತವರ ಹಂಬಲ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆನೂ ಪ್ರಶ್ನೆ ಬರುತ್ತೆ. ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಪದ್ಯ. ಯಾಕಂದರೆ ಭಾಳಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಖಂಡಿತ ಇದ್ರ ಮೇಲೆ ಪ್ರಶ್ನೆಯನ್ನು ತೆಗಿತಾರೆ. ಅದರಲ್ಲೂ ಲಾಂಗ್ ಕ್ವಶನ್ ನಿಮಗೆ ಬರುವಂಥ ಚಾನ್ಸಸ್ ಇರುತ್ತೆ. ನೇರವಾಗಿ ಈಗ ನಾವು ಪದ್ಯದ ಕಡೆಗೆ ಹೋಗ್ಬಿಡೋಣ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆ ಪ್ಯಾರದಲ್ಲಿ ನೋಡ್ತಾ ಹೋಗೋಣ ಪದ್ಯವನ್ನು. ನನ್ನ ಮದುವೆಗೆ ಮುಂಚೆ 10 ಹೆಣ್ಣುಗಳ ನೋಡಿ ನಮ್ಮಮ್ಮ ಒಬ್ಬೊಬ್ಬರನ್ನು ತನ್ನ ಒಪ್ಪಿಗೆಯಲ್ಲಿ ಓರೆಯಲ್ಲಿ ಅರೆದು, ಅವಳು ಹಾಗೆ ಅವಳು ಹೀಗೆ, ಆಕೆಗಿಂತ ವಾಸಿ ಕಾಗೆ, ಈಕೆ ಎಲ್ಲ ಸರಿ ಆದರೆ ಉದ್ದ ನಾಲಿಗೆ, ಒಬ್ಬ ಲಂಕಿಣಿ ಇನ್ನೊಬ್ಬಾಕೆ ಜಿರಾಫಿಣಿ, ಒಬ್ಬಳು ನಿಂತರೆ ಬೆದರು ಬೊಂಬೆಯಂತ ತರಹ, ಇನ್ನೊಬ್ಬಳ ಅಲ್ಲು ಮಕ್ಕಳ ಬರಹ ಎಲ್ಲರಿಗೂ ಅಚ್ಚಿ ಬಿರಿದು ಬಹಳ ದಿನ ಅವಿವಾಹಿತನಾಗಿಯೇ ಉಳಿದೆ, ಅಮ್ಮನನ್ನು ಮನಸಾರೆ ಹಳಿದೆ. ಅಂದರೆ ಇಲ್ಲಿ ವಿದ್ಯಾರ್ಥಿಗಳೇ, ಈ ಒಂದು ಪದ್ಯದಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಸಾಂಪ್ರದಾಯಸ್ಥ ಒಬ್ಬ ಹೆಣ್ಣು ಮಗಳು ತನ್ನ ಮಗನಿಗೆ ಹೆಣ್ಣನ್ನು ನೋಡುವಂತಹ ರೀತಿಯ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ ವಿದ್ಯಾರ್ಥಿಗಳೇ. ಅಂದರೆ ಯಾವ ರೀತಿ ಒಬ್ಬ ತಾಯಿ ಮಗನಿಗೆ ಹುಡುಗಿಯನ್ನು ನೋಡುವಾಗ ಯಾವ ಥರ ಅವಳ ಒಂದು ಆಸ್ತಿ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಮಗನಿಗೆ ಉತ್ತಮ ಮಡದಿಯನ್ನು ತರುವಂಥದ್ದು ಯಾವುದೇ ಒಬ್ಬ ತಾಯಿ ಆಗಿರುವಂಥವರ ಕರ್ತವ್ಯ ಆಗಿರುತ್ತೆ. ಹಾಗೆ ಇಲ್ಲಿ ಅವರು ಬಂದಂಥ ಎಲ್ಲ ಹೆಣ್ಣುಗಳನ್ನು ಅವಳು ಹಾಗೆ ಇವಳು ಹೀಗೆ ಅನ್ನೋ ರೀತಿಯಲ್ಲಿ ಅವರು ಹೆಸರನ್ನು ಇಟ್ಟು ಆ ಒಂದು ಬಂದಂತಹ ಅನೇಕ ವಧುಗಳನ್ನು ಅವರು ತಿರಸ್ಕಾರ ಮಾಡಿರುವಂಥದ್ದು. ಆಮೇಲೆ ಲೇಖಕರು ಬಹಳ ವರ್ಷ ಅವರ ತಾಯಿಯ ಈ ಒಂದು ಏನು ತಿರಸ್ಕಾರ ಮಾಡುವಂತಹ ಒಂದು ಅವರ ಒಂದು ಏನು ಆ ವ್ಯಕ್ತಿತ್ವದಿಂದಾಗಿ ಮದುವೆ ಆಗದೇನೆ ಉಳಿಬೇಕಾದಂಥ ಪರಿಸ್ಥಿತಿ ಲೇಖಕರಿಗೆ ಇಲ್ಲಿ ನಿರ್ಮಾಣ ಆಗುತ್ತೆ. ಇದಾದಮೇಲೆ 2ನೇ ಪ್ಯಾರ, ಅಮ್ಮ ಕಟ್ಟ ಸಂಪ್ರದಾಯಸ್ಥೆ, ಕುರಾನು ನಮಾಜು ರಂಜಾನಿನ ಉಪವಾಸ, ಧಾರ್ಮಿಕ ಆಚರಣೆಗಳಲ್ಲಿ ಏಳತೀರದ ಆಸೆ, ಬುರ್ಕ ತೊಡದೆ ಬೀದಿಯಲ್ಲಿ ಹಾದು ಹೋಗುವ ನಮ್ಮವರ ಹೆಣ್ಣುಗಳ ಕಂಡು ಕಿಡಿಕಿಡಿಯಾಗಿ, ಹೆಚ್ಚು ಕಲಿತ ಬಜಾರಿಗಳ ಹಣೆ ಬರಹವೇ ಇಷ್ಟು, ದೇವರುಗಳ ಧರ್ಮಗಳ ಭಯವಿರದೆ ಎಳ್ಳಷ್ಟು, ಗಂಡಸರೆದುರು ಮೈ ಪ್ರದರ್ಶಿಸುವ ಗಂಡು ಬೀರಿಗಳು ಗಂಡಂದಿರ ಜೊತೆ ಬಾಳಿಯಾರೆ, ಇಂಥವರನ್ನ ನನ್ನ ಮಗನಿಗೆಂದು ತಾರೆ ಎಂದು ಪ್ರತಿಜ್ಞೆ.
ಅಂದರೆ ಇಲ್ಲಿ ಸಂಪ್ರದಾಯಸ್ಥ ಹೆಣ್ಮಗಳಾಗಿರ್ತಾರೆ ತಾಯಿ. ಹಾಗಾಗಿ ಅವರು ಒಂದು ರೀತಿ ಇಲ್ಲಿ ತೀರಾ ಸಂಪ್ರದಾಯಸ್ಥೆ ಆಗಿದ್ದಕ್ಕೆ ಲೇಖಕರಿಗೆ ಸಿಟ್ಟು ಬಂದು ತಾಯಿಯನ್ನು ಬೈತಾರೆ. ನಂತರದಲ್ಲಿ ತಾಯಿ ಮಾತ್ರ ಕಟ್ಟ ಸಂಪ್ರದಾಯವತಿ ಆಗಿದ್ದರು. ಆಕೆ ಕುರಾನು, ನಮಾಜು, ರಂಜಾನು ಅಂದರೆ ಇಸ್ಲಾಂನಲ್ಲಿರುವಂಥ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದರು. ಅದೇ ರೀತಿ ಬುರ್ಕಾ ತೊಡದೆ ಯಾವುದಾದ್ರು ಹುಡುಗಿಯರು ರಸ್ತೆಯಲ್ಲಿ ಓಡಾಡಿದ್ರೆ ಅವರನ್ನು ನೋಡಿ ಲೇಖಕಿಯವರ ತಾಯಿ ಕಿಡಿಕಿಡಿ ಆಗ್ತಾಯಿದ್ರು, ಕೆಂಡ ಕಾರ್ತಾಯಿದ್ರು. ಅಂಥವ್ರನ್ನು ಗಂಡು ಬೀರುಗಳು ಅಂತ ಜರಿತಾ ಇದ್ರು. ಇಂಥವ್ರನ್ನು ನನ್ನ ಮಗನಿಗೆ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಹಳ್ಳಿಯ ಮುಗ್ಧ ಆಧುನಿಕತೆಯ ಪರಿಚಯ ಇಲ್ಲದೆ ಇರುವಂಥ ಬುರ್ಕಾ ತೊಡುವಂಥ ಸಾಂಪ್ರದಾಯಿಕ ಹುಡುಗಿಯನ್ನೇ ಮದುವೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ತಾಯಿಯ ಒಂದು ವಿಚಾರ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ನಂತರದ ಪ್ಯಾರವನ್ನು ನೋಡೋಣ. ಅಮ್ಮ ಇಲ್ಲಿ ಸದಾ ಬುರ್ಕಾ ತೊಡುವ ಕರಡಿಯನ್ನು, ಆಧುನಿಕ ವಿದ್ಯಮಾನಗಳ ಕಂಡರಿಯದ ಕುರುಡಿಯನ್ನು, ಹಳ್ಳಿ ಮೊದ್ದನ್ನು ಮೆಚ್ಚಿ ನನ್ನ ಕೇಳಿದಾಗ ನಾನು ಬೆಚ್ಚಿ ಖುದ್ದಾಗಿ ನೋಡಿ ಒಪ್ಪಿದ ವಿದ್ಯಾವಂತೆಯ ಕೈ ಹಿಡಿವೆನೆಂದಾಗ ಓದಿದವರು ಆಳಾಗ ನಾನೇನು ಓದಿದ್ದೇನೋ ಪೆದ್ದ, ಮದುವೆಗೆ ಮುಂಚೆ ಹುಡುಗ ಹೆಣ್ಣು ನೋಡುವುದು ಧರ್ಮ ನಿಷಿದ್ಧ, ನಾವೆಲ್ಲ ಕಣ್ಣು ಮುಚ್ಚಿ ಹೆಣ್ಣು ಮೆಚ್ಚಿ ಗಂಟು ಹಾಕುವೆವೇ ಎಂದು ಬಾಯಿ ಮುಚ್ಚಿಸಿದಳು. ಅಂದರೆ ಇಲ್ಲಿ ವಿದ್ಯಾವಂತ ಹುಡುಗಿ ಬೇಕು ಅಂತೇಳಿ ಬಯಸಿದಂತಹ ಲೇಖಕರಿಗೆ ತಾಯಿ ಯಾವ ರೀತಿಯಾಗಿ ಅದನ್ನು ವಿರೋಧಿಸ್ತಾ ಹೋದರು ಅನ್ನೋದನ್ನು ಇಲ್ಲಿ ಲೇಖಕರು ತಿಳಿಸ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಓದಿರುವಂಥ ಹುಡುಗಿಯನ್ನು ನಾನು ಮದುವೆ ಆಗ್ತೀನಿ ಅಂತೇಳಿ ಲೇಖಕರು ಅಂದ್ಕೊಂಡಿರ್ತಾರೆ. ಆದರೆ ಅವ್ರ ತಾಯಿ ಯಾವ್ದಾದ್ರು ಒಬ್ಬ ಮುಗ್ಧೆ ಮತ್ತು ಹಳ್ಳಿಯ ಹುಡುಗಿಯನ್ನು ಬುರ್ಕಾ ಹಾಕುವಂಥ ಹುಡುಗಿಯನ್ನೇ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಆಗ ಇಲ್ಲಿ ತಾಯಿ ಹೇಳ್ತಾರೆ, ನಾನೇನು ಪೆದ್ದಿನ, ನಿನಗೇನು ನಿನ್ನ ಬಗ್ಗೆ ನನಗೆ ಆಸೆ ಇಲ್ವಾ, ನಿನಗೆ ಒಳ್ಳೆ ಹುಡುಗಿ ನೋಡೋದು ನನ್ನ ಜವಾಬ್ದಾರಿ ಅಲ್ವಾ, ನಾನು ಒಳ್ಳೆ ಹುಡುಗಿನ ನಿನಗೇನು ನೋಡಲ್ವಾ ಅನ್ನೋ ರೀತಿ ತಾಯಿಯ ಪ್ರಶ್ನೆಗಳಿರುತ್ತೆ. ಮದುವೆಗೆ ಮುಂಚೆ ಹುಡುಗಿ ಮುಖ ನೀನು ನೋಡಬಾರ್ದು ಅನ್ನುವಂತಹ ಧರ್ಮದ ಕಟ್ಟಳೆಯನ್ನು ಕೂಡ ಆ ಒಂದು ತಾಯಿ ಲೇಖಕರ ಮೇಲೆ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾಳೆ. ಆಮೇಲೆ ಇಲ್ಲಿ ನಾವೆಲ್ಲ ನಾವು ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತೀವ, ಆ ಹುಡುಗಿನೆಲ್ಲ ನಾವು ಚೆಕ್ ಮಾಡಲ್ವಾ ಅನ್ನೋ ರೀತಿಯಲ್ಲಿ ಲೇಖಕರಿಗೆ, ಅಂದರೆ ನಾವು ನಿನ್ನ ಪರವಾಗಿಲ್ವಾ, ಯಾಕೆ ಈ ಥರ ಆಡ್ತಿದೀಯಾ ಅಂತೇಳಿ ಪ್ರಶ್ನೆಯನ್ನು ಮಾಡುವಂಥದ್ದು, ಅಂದರೆ ಲೇಖಕರ ಬಾಯಿ ಮುಚ್ಚಿಸುವಂಥ ಪ್ರಯತ್ನವನ್ನು ತಾಯಿ ಮಾಡುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಆದರೆ ಅಪ್ಪ ಇವ್ರಿಗಿಂತ ಸ್ವಲ್ಪ ಡಿಫ್ರೆಂಟು. ಅದನ್ನು ಇಲ್ಲಿ ಹೇಳ್ತಾರೆ ನೋಡಿ. ಅಪ್ಪ ಉದಾರಿ, ಮಗ ತಾನೇ ಆರಿಸಿಕೊಳ್ಳಲಿ ಭವಿಷ್ಯದ ದಾರಿ, ಎತ್ತವರು ನಾವೇಕೆ ಆಗುವುದು ತಡೆ, ಆ ಯೋಚನೆಯ ಬಿಟ್ಟು ಬಿಡೆ ಅಂಥೇಳಿ ತಾಯಿಯನ್ನು ಎಚ್ಚರಿಸ್ತಾರೆ. ಅಮ್ಮ ಅದಕ್ಕೆ ಅನ್ನ ನೀರು ಬಿಟ್ಟು ಗಳಗಳ ಹತ್ತು ಉರುಳು ಬೆಂಕಿ ಬಾವಿಗಳ ಉಚ್ಚರಿಸಿದಾಗ ತೆಪ್ಪಗಾದೆ. ಹಾಗಾಗಿ ಇಲ್ಲಿ ಅಪ್ಪ ತಾಯಿ ಹೆಂಗೆ ನಾನೇ ಮದುವೆ ಮಾಡಬೇಕು, ನಾನೇ ಒಪ್ಪಿದ ಹುಡುಗಿನೇ ಮದುವೆ ಆಗಬೇಕು ಅಂತ ಹಠ ಹಿಡ್ದಿದ್ಲಲ್ಲ, ಆದರೆ ಅದಕ್ಕೆ ವಿರುದ್ಧವಾಗಿದ್ದಂಥ ತಂದೆ ಅವನಿಷ್ಟ, ಅವ್ನಿಗೆ ಯಾರು ಬೇಕೋ ಅವರನ್ನು ಆಯ್ಕೆ ಮಾಡಲಿ ಅನ್ನುವಂತಹ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ. ತಾಯಿಯನ್ನು ಗದರಿಸ್ತಾರೆ ಕೂಡ, ಅವನನ್ನು ತುಂಬ ಇದು ಮಾಡಬೇಡ ನೀನು ಅಂತೇಳಿ ಗದರಿಸಿದಾಗ ಸಹಜವಾಗಿ ಇಲ್ಲಿ ತಾಯಿಗೆ ಬೇಜಾರಾಗಿ ಅವಳು ಅಳ್ತಾಳೆ, ಗಳಗಳ ಕಣ್ಣೀರು ಹಾಕ್ತಾಳೆ, ನಾನು ಸಾಯ್ತೀನಿ ನೋಡು ಅನ್ನುವಂಥ ಬೆದರಿಕೆಯನ್ನು ಒಡ್ಡುವಂಥದ್ದನ್ನು ಕೂಡ ಇಲ್ಲಿ ಲೇಖಕರು ತಿಳಿಸ್ತಾ ಹೋಗಿದ್ದಾರೆ. ಆಮೇಲೆ ನಂತರದ ಪ್ಯಾರದಲ್ಲಿ ಅಪ್ಪಲೋಕ ಕಂಡವರು ಹಾಗೆ ಅಮ್ಮನ ಕೋಪ ಹಠ ಕಂಡವರು. ಅಂದರೆ ಇಲ್ಲಿ ಅಪ್ಪ ನನ್ನ ತಾಯಿಯ ಎಲ್ಲ ಗುಣ ಸ್ವಭಾವವನ್ನು ನೋಡಿದ್ದಾರೆ, ಅಷ್ಟೆಲ್ಲ ಪ್ರಪಂಚದ ಬಗ್ಗೆ ವಿಶಾಲವಾದಂಥ ಜ್ಞಾನ ನಮ್ಮ ಅಪ್ಪನಿಗೆ ಇದೆ ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ವಿಪರೀತಕ್ಕೆ ಬಂತು ತಗಾದೆ ಎನಿಸಿ ಮುಂದೇನೋ ತೋಚದೆ ನಿನ್ನಿಷ್ಟವೆಂದರೋ, ರಾತ್ರಿಯೆಲ್ಲ ಕೋಣೆಯ ದೀಪ ಉರಿಸಿ ಸಿಗರೇಟು ಹಚ್ಚಿ ಶತಪತಿಸಿ ಒಳಗೊಳಗೇ ನೊಂದರು. ಅಂದರೆ ಇಲ್ಲಿ ತಂದೆ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಕಡೆ ತಾಯಿ ಒಪ್ತಾ ಇಲ್ಲ, ಅವನಿಷ್ಟದಂತೆ ಆಗಲಿ ಅಂತ ಒಪ್ಕೊ ಅಂತ. ಹಾಗಾಗಿ ಇಲ್ಲಿ ತಂದೆ ರಾತ್ರಿ ಹೊತ್ತು ಸಿಗರೇಟ್ ಸೇತಾ ಯೋಚನೆ ಮಾಡ್ತಾ ಇದ್ರು. ಅದನ್ನೆಲ್ಲ ಕೂಡ ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಿದ್ದಾರೆ. ಅಂದರೆ ತಾಯಿ ಹಠವನ್ನು ಹತ್ತಿರದಿಂದ ತಂದೆ ಒಂದು ರೀತಿ ನೋಡಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಕೊನೆಗೆ ಒಂದು ದಿನ ಅಮ್ಮನಿಗೆ ಜ್ಞಾನೋದಯವಾಯಿತೆಂದೆನಿಸಿ ಊಟಕ್ಕೆ ಕುಳಿತಿದ್ದಾಗ ನಿನ್ನಿಷ್ಟದಂತೆ ಓದಿದವಳನ್ನೇ ಮದುವೆಯಾಗಪ್ಪ ಎಂದಾಗ ಅಪನಂಬಿಕೆಯೊಂದಿಗೆ ಅಚ್ಚರಿಯೊಂದಿಗೆ ಖುಷಿಯೊಂದಿಗೆ ಭಯ ಬೆಳೆದು ಕೈ ತೊಳೆದು ಎದ್ದೆ ಬೇಗ. ಅಂದರೆ ಇಲ್ಲಿ ಅವರಿಗೆ ಅವರ ತಾಯಿ ಅಂತೂ ಇಂತೂ ಒಪ್ಕೊಂಡ್ಬಿಡ್ತಾರೆ. ಒಂದಿನ ಊಟ ಮಾಡ್ತಾ ಇರ್ತಾರೆ, ಅವಾಗ ತಾಯಿ ಬರ್ತಾಳೆ, ಬಂದ್ಬಿಟ್ಟು ನಿನ್ನಿಷ್ಟದ ಪ್ರಕಾರ ನೀನು ಮದುವೆ ಆಗಪ್ಪ, ಓದ್ದವ್ರನ್ನೇ ಮದುವೆ ಆಗು ಅಂತೇಳಿ ಹೇಳಿದಾಗ ಲೇಖಕರಿಗೊಂದು ರೀತಿ ನಂಬೋದಕ್ಕೆ ಸಾಧ್ಯ ಇಲ್ಲ.
ಆಶ್ಚರ್ಯ ಆಗುತ್ತೆ, ಅವರಿಗೆ ಖುಷಿನೂ ಆಗುತ್ತೆ, ಒಂದು ಕಡೆ ಭಯನೂ ಆಗುತ್ತೆ. ಏನಪ್ಪ ಈ ರೀತಿ ನಮ್ಮ ತಾಯಿ ಹೇಳ್ಬಿಟ್ರಲ್ಲ, ಒಪ್ಕೊಂಬಿಟ್ರ, ನಿಜವಾಗ್ಲೂ ಒಪ್ಕೊಂಬಿಟ್ರ ಅನ್ನೋ ರೀತಿ ಆಶ್ಚರ್ಯ ಲೇಖಕರಿಗೆ ಆಗತ್ತೆ. ಆಮೇಲೆ ಇಲ್ಲಿ ಮದುವೆಯನ್ನು ಒಪ್ಕೊಂಡ್ರು, ಆಯಿತು. ಆ ಡಬಲ್ ಪದವೀಧರೆಯ ಭಾವಚಿತ್ರವನ್ನು ಇಡೀ ದಿನ ನೆಟ್ಟು ಕಣ್ಣ ತೂಗಿ ಅಳೆದು ವಿಳಾಸ ತಿಳಿದು ಹತ್ತಿರದಲ್ಲೇ ಕಂಡು ಮೆಚ್ಚಿ ನಿಶ್ಚಿತಾರ್ಥ ಶಾಸ್ತ್ರ ಮದುವೆ ಎಲ್ಲ ಮುಗಿಯಿತು. ಮನಸ್ಸು ಅಮ್ಮನಿಗೆ ಮೌನದಲ್ಲೇ ಕೈ ಮುಗಿಯಿತು. ಅಂತೂ ಇಂತೂ ಡಬಲ್ ಡಿಗ್ರಿ ಓದಿರುವಂಥ ಹುಡುಗಿಯನ್ನು ನೋಡಿ ಇವರು ಏನು ಅವರ ಫೋಟೋವನ್ನು ನೋಡಿದರು. ಅಂದರೆ ಇಲ್ಲಿ ಹುಡುಗಿ ಮದುವೆ ಮುಂಚೆ ಹುಡುಗಿನ ನೋಡೋದೇ ತಪ್ಪು ಅನ್ನುವಂಥ ಧರ್ಮಶಾಸ್ತ್ರದ ವಿರುದ್ಧ ಲೇಖಕರು ಜಾಗೃತರಾಗಿ ಅವರು ಫೋಟೋವನ್ನು ನೋಡಿ ಆ ಹುಡುಗಿಯನ್ನು ಮೆಚ್ಚಿ ಎಲ್ಲ ಶಾಸ್ತ್ರ ನಿಶ್ಚಿತಾರ್ಥ ಎಲ್ಲ ಮುಗೀತು. ಮನಸ್ಸು ಕೂಡ ಮೌನವಾಗಿ ಒಂದು ರೀತಿ ತಾಯಿಗೆ ನಮಸ್ಕಾರವನ್ನು ಹಾಕ್ತು, ತಾಯಿಗೆ ಧನ್ಯವಾದವನ್ನು ಅರ್ಪಿಸ್ತು. ಮುಂದಿನ ಪ್ಯಾರದಲ್ಲಿ ನೋಡಿ, ಮುಂದಿನ ಪ್ಯಾರ ನೋಡ್ಕೊಳ್ಳಿ. ಮೊದಲ ಸಲ ತಿರುಗಾಡಲು ಹೊರಟಾಗ ನನ್ನಾಕೆ ತೋಳಿಲ್ಲದ ರವಿಕೆಯುಟ್ಟು ಭಾರೀ ಸೀರೆಯನ್ನು ಸೊಂಟದ ಕೆಳಗೆ ನಾಜೂಕಾಗಿ ಕಟ್ಟಿ, ಕಾಲಿಗೆ ಹೈಯಿಲ್ಡು ಕೆರ, ಕೊರಳಿಗೆ ಚಿನ್ನದ ಸರ, ಕಿವಿಗೆ ಬೆರಳಿಗೆ ಉಂಗುರ ತೊಟ್ಟು, ಲಿಪ್ಸ್ಟಿಕ್ ಪೌಡರು ರೂಜು ಬಳೆದು, ದೃಷ್ಟಿ ಬೊಟ್ಟಿಟ್ಟು, ಹೆರಳ ಗೋಪುರದಲ್ಲಿ ಕೂದಲು ಬಿಗಿದು, ಎಡಬೈ ತೆಗೆದು, ಇವೆಲ್ಲವನ್ನು ಮೀರಿಸುವ ಮುಗುಳ್ನಗೆ ತೀಡಿ, ಒಸಿಲ ಇನ್ನೇನು ದಾಟಬೇಕು, ಆಗ ಬಂದೆ ತಡೆಯಿರಿ ಎಂದು ಒಳಗೋಡಿ ಬಂದು ನಡೆಯಿರಿ ಎಂದಾಗ, ತಲೆ ಸುತ್ತಿ ನಾಲಿಗೆ ಬತ್ತಿ ನಾನಾದೆ ಮೂಕ, ನೋಡಿದರೆ ಹುಟ್ಟಿದ್ದಳು ನಮ್ಮಮ್ಮನ ಬೂರ್ಕ. ಅಂದರೆ ಇಲ್ಲಿ ಮದುವೆಯ ಬಳಿಕ ತನ್ನ ಓದಿದ್ದಂತಹ ಎಜುಕೇಟೆಡ್ ಪತ್ನಿಯನ್ನು ಮದುವೆ ಆದೆ ಅನ್ನುವಂಥ ಖುಷಿನಲ್ಲಿ ಲೇಖಕರಿದ್ದಾರೆ. ನಾನು ಓದಿದ ಹುಡುಗಿಯನ್ನೇ ಮದುವೆ ಆದೆ ಅನ್ನುವಂಥ ಖುಷಿ ಇದೆ. ಆದರೆ ವಿದ್ಯಾವಂತ ಪತ್ನಿ ಜೊತೆಗೆ ಇವರು ಹೊರಗಡೆ ಹೋಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾರೆ. ಮನೆಯಿಂದ ಎಲ್ಲೋ ಹೋಗಬೇಕು ಅಂತೇಳಿ ರೆಡಿ ಆಗ್ತಾರೆ. ಆಗ ಅವಳು ರೆಡಿ ಆಗ್ತಾಳೆ. ಅವಳು ಯಾವ ಥರ ರೆಡಿ ಆಗಿದ್ಲು ಅಂದರೆ ಇಲ್ಲಿ ಓದಿರುವ ಪತ್ನಿ ತೋಳು ಇಲ್ಲದ ರವಿಕೆಯನ್ನು ಹುಟ್ಟಿರ್ತಾಳೆ, ಭಾರೀ ಸೀರೆಯನ್ನು ಸೊಂಟದ ಕೆಳಗೆ ನಾಜೂಕಾಗಿ ಕಟ್ಟಿರ್ತಾಳೆ, ಕಾಲಿಗೆ ಹೈ ಹೀಲ್ಡ್ ಚಪ್ಪಲಿಯನ್ನು ಹಾಕ್ಕೊಂಡಿರ್ತಾಳೆ. ಅಂದರೆ ಆ ಮಹಿಳೆ ಆಧುನಿಕತೆಯ ಪ್ರಭಾವಕ್ಕೆ ಸಿಲುಕಿರುವುದನ್ನು ಲೇಖಕರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದು ಆದಮೇಲೆ ಇಲ್ಲಿ ಹೇಳ್ತಾರೆ ನೋಡಿ, ಕೊರಳಿಗೆ ಚಿನ್ನದ ಸರವನ್ನು ಹಾಕಿದ್ದಾಳೆ, ಕಿವಿಗೆ ಬೆರಳಿಗೆ ಉಂಗುರವನ್ನು ತೊಟ್ಕೊಂಡಿದ್ದಾಳೆ, ಲಿಪ್ಸ್ಟಿಕ್ ಪೌಡರನ್ನು ಮೇಕಪ್ ಮಾಡಿಕೊಂಡಿದ್ದಾಳೆ. ಅಂದರೆ ಆಧುನಿಕತೆಯ ಒಂದು ಪ್ರಭಾವವನ್ನು ಮೆತ್ಕೊಂಡು ಬಿಟ್ಟಿದ್ದಾಳೆ ಅನ್ನೋದನ್ನು ಲೇಖಕರು ಇಲ್ಲಿ ಹೇಳ್ತಾರೆ. ಇದೆಲ್ಲದರ ನಡುವೆ ಆಕೆ ಇನ್ನೇನು ಮನೆಯಿಂದ ಹೊರಗೆ ಬರಬೇಕು, ಅಷ್ಟರಲ್ಲೇ ಮತ್ತೆ ಒಳಗಡೆ ಹೋಗ್ತಾಳೆ. ತಡೀರಿ ಒಂದು ನಿಮಿಷ ಅಂತೇಳಿ ಒಳಗಡೆ ಹೋಗಿ ಅವಳು ಏನು ಮಾಡ್ತಾಳೆ ಅಂದರೆ, ಹೆಂಡತಿ ಲೇಖಕರ ತಾಯಿಯ ಬುರ್ಕವನ್ನೇ ಮತ್ತೆ ಆ ಎಲ್ಲ ಆಧುನಿಕತೆಯ ಸೌಂದರ್ಯದ ಹಲವು ವಿಚಾರಗಳನ್ನ ಮೈಮೇಲೆ ಹಾಕ್ಕೊಂಡಿದ್ರು ಕೂಡ ಅದರ ಮೇಲ್ಗಡೆ ಆ ಕಪ್ಪು ಬಣ್ಣದ ಬುರ್ಕವನ್ನು, ತಾಯಿಯ ಬುರ್ಕವನ್ನು ಧರಿಸೋದ್ರ ಮೂಲಕ ಆಕೆ ಒಂದು ರೀತಿ ಹೋಗೋಣ ಬನ್ನಿ ಅಂತ ಕರೆದಾಗ ಲೇಖಕರಿಗೆ ಆಶ್ಚರ್ಯ ಆಗುತ್ತೆ. ಅಂತೂ ಇಂತೂ ನಾನು ವಿದ್ಯಾವಂತ ಪತ್ನಿ ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೂ ಕೊನೆಗೂ ಬುರ್ಕಕ್ಕೆ ಅಂಟಿಕೊಳ್ಳಬೇಕಾದಂತಹ ಆ ಒಂದು ಧಾರ್ಮಿಕ ಕಟ್ಟಳೆಗೆ ಅಂಟಿಕೊಳ್ಳುವಂತಹ ಪತ್ನಿನೇ ನನಗೆ ಬಂದ್ಬಿಟ್ಲಲ್ಲ ಅಂತೇಳಿ ಲೇಖಕರಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಆಕೆ ಇಲ್ಲಿ ತನ್ನ ಆಧುನಿಕತೆ ಅಂಶಗಳನ್ನು ತನ್ನ ಮೈಮೇಲೆ ಧರಿಸಿರುವ ಬಟ್ಟೆ, ಚಪ್ಪಲಿ, ಇತರ ವಿಚಾರಗಳಿಗೆ ಸೇರಿಸ್ಕೊಂಡ್ಬಿಟ್ಟಿದ್ದಾಳೆ. ಆದರೆ ಇಲ್ಲಿ ಲೇಖಕಿ ತನ್ನ ಸೌಂದರ್ಯ ವರ್ಧಕ ಆಗಿರ್ಬೋದು, ತನ್ನ ಮೇಕಪ್ಪು, ತನ್ನ ಹೈಹೀಲ್ಡ್ ಚಪ್ಪಲಿ ಆಗಿರ್ಬೋದು, ಉಂಗುರ ಆಗಿರ್ಬೋದು, ಎಲ್ಲ ಅಂದರೆ ತೋಳಿಲ್ಲದ ರವಿಕೆ ಆಗಿರ್ಬೋದು, ಎಲ್ಲ ಆಧುನಿಕತೆಯ ವಿಚಾರಗಳನ್ನೇ ತಾನು ಇಟ್ಕೊಂಡಿದ್ರು ಕೂಡ ಆಕೆ ಅದ್ರ ಮೇಲ್ಗಡೆ ಏನಾಗ್ತಿದ್ದಾಳೆ, ಬುರ್ಕ ಹಾಕ್ತಿದ್ದಾಳೆ. ಹಾಗಾಗಿ ಇಲ್ಲಿ ಸಂಪ್ರದಾಯಸ್ಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೆ. ಆಧುನಿಕತೆ ಮತ್ತು ಸಂಪ್ರದಾಯ ಇವೆರಡರ ನಡುವಿನ ವ್ಯತ್ಯಾಸಗಳನ್ನು ಹಾಗೂ ಪ್ರಭಾವಗಳನ್ನು ಲೇಖಕರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಇಷ್ಟು ವಿಚಾರಗಳು ಈ ಒಂದು ಪದ್ಯದಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಇದ್ರದ್ದು ಹೈಲೈಟ್ಸನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸಂಪ್ರದಾಯಸ್ಥ ಆಶಯದಲ್ಲಿ ಏನನ್ನು ನಾವು ನೋಡ್ಬೋದು ಅಂದರೆ, ಸಂಪ್ರದಾಯಸ್ಥ ಅಮ್ಮ, ಆಧುನಿಕತೆಯ ಮಗ, ಇಬ್ಬರು ವಿಚಾರ ಈ ಪದ್ಯದಲ್ಲಿ ಇರುವಂಥದ್ದು. ಹಾಗೆ ಇಲ್ಲಿ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಬೆಳೆದ ಹೆಣ್ಣುಗಳು ತನ್ನ ಮಗನಿಗೆ ಸೂಕ್ತವಾದ ಹೆಣ್ಣನ್ನು ಆಯ್ಕೆ ಮಾಡುವಲ್ಲಿ ಯಾವ ರೀತಿ ಆಲೋಚನೆಯನ್ನು ಇಟ್ಟುಕೊಂಡಿರುತ್ತಾಳೆ ಅನ್ನೋದನ್ನು ಇಲ್ಲಿ ವಿವರಿಸಲಾಗಿದೆ. ಅಂದರೆ ಆಧುನಿಕತೆಯ ಹೆಣ್ಣನ್ನು ತರೋದಕ್ಕೆ ಸಾಂಪ್ರದಾಯಿಕ ಹೆಣ್ಣು ಮಗಳು ಬಯಸೋದಿಲ್ಲ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಹೋಗ್ತಾರೆ ಲೇಖಕರು. ಇದಾದಮೇಲೆ ಕಟ್ಟುಪಾಡುಗಳಿಂದ ಆಯ್ಕೆ ಮಾಡಿಕೊಳ್ಳಬೇಕೆಂದು ಅಂದುಕೊಂಡಿದ್ದ ತಾಯಿ ನಂತರ ತನ್ನ ಮನೋಭಾವನೆಯನ್ನು ಬದಲಿಸ್ಕೊಂಡು ನಿರೂಪಕರ ಮನದಾಸೆಯಂತೆ ವಿದ್ಯಾವಂತ ಹೆಣ್ಣುಮಗಳನ್ನು ಮದುವೆ ಆಗೋದಕ್ಕೆ ಒಪ್ಕೊಳ್ತಾಳೆ. ಆ ಒಪ್ಕೊಂಡಾಗ ಲೇಖಕರಿಗೆ ಆಶ್ಚರ್ಯ, ಖುಷಿ ಎಲ್ಲ ಕೂಡ ಆಗತ್ತೆ.
ಆಮೇಲೆ ಇಲ್ಲಿ ಸುಶಿಕ್ಷಿತ ಹೆಣ್ಣುಮಗಳು ಹೇಗೆ ಸಾಂಪ್ರದಾಯಿಕ ನಿಷ್ಠರಾಗ್ತಾರೆ, ನಿಜವಾಗ್ಲೂ ಪೂರ್ತಿಯಾಗಿ ಸಂಪ್ರದಾಯವನ್ನು ಒಪ್ಕೊಳ್ತಾರಾ, ಆಧುನಿಕತೆ ಸಂಪ್ರದಾಯ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಬದುಕ್ತಾರಾ, ಎರಡೂ ಕೂಡ ಇಲ್ಲಿ ಚರ್ಚೆಗಿಟ್ಟಿದ್ದಾರೆ ಲೇಖಕರು. ಆಮೇಲೆ ಶಿಕ್ಷಣದಿಂದ ಎಂತಹ ಬದಲಾವಣೆಯನ್ನು ಬೇಕಾದರೂ ತರಬಹುದು, ಆದರೆ ಅಂತಹ ಶಿಕ್ಷಣ ನಮ್ಮ ಮುಂದೆ ಹಲವಾರು ಪ್ರಶ್ನೆಗಳನ್ನು ತಂದಿಡುತ್ತೆ ಅನ್ನುವಂಥದ್ದು ಇಲ್ಲಿ ಲೇಖಕರು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಇಲ್ಲಿ ಒಂದು ಕಡೆ ಶಿಕ್ಷಣದಿಂದ ಎಲ್ಲ ಬದಲಾಗ್ಬಿಡುತ್ತೆ ಅಂತಿಲ್ಲ, ಕೆಲವು ಸಲ ನಮಗೆ ಭಾಳಷ್ಟು ಪ್ರಶ್ನೆಗೆ ಈಡು ಮಾಡುವಂಥದ್ದೇ ಈ ಶಿಕ್ಷಣ ಕೂಡ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಲೇಖಕರು ಚರ್ಚೆ ಮಾಡಿದ್ದಾರೆ. ಒಟ್ಟಾರೆ ಇದೊಂದು ಸಂಪ್ರದಾಯ ಮತ್ತು ಹಲವು ಆಚಾರ ವಿಚಾರಗಳು, ಸಮಾಜದಲ್ಲಿ ನಡೀತಾ ಇರುವಂಥ ಶೋಷಣೆ, ಎಲ್ಲ ವಿಚಾರಗಳು, ಹಲವು ನೂರಾರು ಪ್ರಶ್ನೆಗಳನ್ನು ಎತ್ತಿರುವಂಥದ್ದು ಈ ಪದ್ಯದ ಒಂದು ವಿಶೇಷತೆ. ಇದಾಗಿತ್ತು KS ನಿಸಾರ್ ಅಹಮದ್ ಅವರು ಬರೆದಿರುವಂತಹ ಅಮ್ಮ ಆಚಾರ ನಾನು ಪದ್ಯದ ಸಾರಾಂಶ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.